ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಾರಂಭದಲ್ಲಿ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಶುಭಾಶಯಗಳನ್ನು ನಮ್ಮೆಲ್ಲ ಕೇಳುಗರಿಗೂ ಕೂಡ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಅಂತಾರಾಷ್ಟ್ರೀಯ ಕಾಫಿ ದಿವಸವನ್ನು ಪ್ರತಿ ವರ್ಷವೂ ಕೂಡ ಕಳೆದ 11 ವರ್ಷದಿಂದ ಆಚರಣೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಕಾಫಿಗೂ ಕರ್ನಾಟಕಕ್ಕೂ ಅವಿನಾಭಾವವಾದಂಥ ಒಂದು ಸಂಬಂಧವೂ ಕೂಡ ಇದೆ. ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕಾಫಿಯ ಬೆಳೆಯನ್ನು ಮಾಡ್ತಾ ಇರುವಂತಹ ಏಕೈಕ ರಾಜ್ಯ ಅಂತ ಹೇಳಿದರೆ ಅದು ಕರ್ನಾಟಕ ರಾಜ್ಯ. ಅದರಲ್ಲೂ ಕೂಡ ನಮ್ಮ ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು ಈ 3 ಜಿಲ್ಲೆಗಳಲ್ಲಿ ಅತ್ಯಧಿಕವಾಗಿ ಕಾಫಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಈ ಅಂತಾರಾಷ್ಟ್ರೀಯ ಕಾಫಿ ದಿವಸ ಅಂತ ಅಂದರೆ ಏನು, ಕಾಫಿಯ ಮಹತ್ವ ಏನು, ಅಂತಾರಾಷ್ಟ್ರೀಯ ಕಾಫಿ ದಿವಸವನ್ನು ಯಾಕೆ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಕಾಫಿಗೆ ಉತ್ತೇಜನವನ್ನು ನೀಡುವ ನಿಟ್ಟಿನಲ್ಲಿ ಭಾರತೀಯ ಕಾಫಿ ಮಂಡಳಿ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಶ್ವ ಕಾಫಿ ದಿವಸವನ್ನು ಪ್ರತಿ ವರ್ಷವೂ ಆಚರಣೆಯನ್ನು ಮಾಡಲಾಗುತ್ತೆ. ಯಾವತ್ತು ಮಾಡಲಾಗುತ್ತೆ ಮತ್ತು ಆ ದಿವಸನೇ ಯಾಕೆ ಮಾಡಲಾಗುತ್ತೆ? ವಿಶೇಷವಾಗಿ ವಿಶ್ವ ಕಾಫಿ ದಿನೋತ್ಸವದಲ್ಲಿ ಬೆಳೆಗಾರರಿಂದ ಬಳಕೆದಾರರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಅಥವಾ ಶುಭಾಶಯಗಳು. ಮೊದಲಿಗೆ 2014ನೇ ಇಸ್ವಿಯಲ್ಲಿ ಅಂತಾರಾಷ್ಟ್ರೀಯ ಕಾಫಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಕಾಫಿ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಕಮೋಡಿಟಿ, ಯಾವುದು ವಿಶ್ವದಲ್ಲಿ ಟ್ರೇಡ್ ಆಗುವಂಥ ಕಮೋಡಿಟಿ. ಪೆಟ್ರೋಲ್, ಆಯಿಲ್ ಬಿಟ್ಟರೆ ಕಾಫಿ ಒಂದು ಅತ್ಯದ್ಭುತವಾದ ಒಂದು ಕಮೋಡಿಟಿ. ಸೊ ಅದಕ್ಕೆ ಒಂದು ಮನ್ನಣೆಯನ್ನು ಕೊಡಬೇಕು ಮತ್ತು ಅದು ವಿಶ್ವವ್ಯಾಪಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 2014ರಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅಕ್ಟೋಬರ್ 1 ವಿಶ್ವ ಕಾಫಿ ದಿನೋತ್ಸವನ ಆಚರಣೆ ಮಾಡಬೇಕು ಅಂತ ಮಾಡಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಈ ವರ್ಷ ಸಸ್ಟೈನಬಿಲಿಟಿ ವಿತ್ ಮಾಸ್ ರೀಚಿಂಗ್ ಅನ್ನೋದು ಒಂದು ಅವ್ರದ್ದು ಕಾನ್ಸೆಪ್ಟ್. ಸೊ ಅದ್ರ ಜೊತೆಗೆ ಭಾರತೀಯ ಕಾಫಿ ಮಂಡಳಿ ನಾವು ಯಾವುದನ್ನೇ ಒಂದು ಸಭೆಯನ್ನು ಒಂದು ನಮ್ಮ ಕಾಫಿ ಮಂಡಳಿ ಆಚರಿಸ್ತಿದ್ದು. ಆದರೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಸುಮಾರು 12ರಿಂದ 13 ರಾಜ್ಯಗಳಲ್ಲಿ ವಿಶ್ವ ಕಾಫಿ ದಿನೋತ್ಸವದ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ವಾಕ್ ಫಾರ್ ಕಾಫಿ ಅಂತ ಅಥವಾ ವಾಕ್ ವಿತ್ ಕಾಫಿ ಅಂತ ಒಂದು ಕಾರ್ಯಕ್ರಮವನ್ನು ಎಲ್ಲ ರಾಜ್ಯಗಳಲ್ಲೂ ಆಯೋಜಿಸಿದ್ದೀವಿ. ಅದು ಕಾಫಿ ಮಂಡಳಿ ಅದರ ನೇತೃತ್ವವನ್ನು ವಹಿಸಿದೆ. ಆವತ್ತೇನಿರುತ್ತೆ ಅಂದರೆ ಆ ಕಾರ್ಯಕ್ರಮಗಳಲ್ಲಿ ರಾಜ್ಯಗಳಲ್ಲೂ ನಡೆಯುತ್ತೆ, ಜಿಲ್ಲಾ ಮಟ್ಟದಲ್ಲೂ ನಡೆಯುತ್ತೆ, ತಾಲೂಕು ಮಟ್ಟದಲ್ಲೂ ನಡೆಯುತ್ತೆ. ಸೊ ಅಲ್ಲಿ ಏನು ನಾವೊಂದು ಥೀಮ್ ಇಟ್ಕೊಂಡಿದ್ದೀವಿ ಅಂದರೆ, ಒಬ್ಬರು ಕಾಫಿಯ ಬಗ್ಗೆ ಡಾಕ್ಟ್ರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ. ಅದೇ ರೀತಿ ಒಬ್ಬರು ಸ್ಪೋರ್ಟ್ಸ್ ಪರ್ಸನ್, ಕ್ರೀಡಾಪಟು ಏನು ಮಾಡ್ತಾರೆ, ಅವರು ಒಂದು ಇನ್ಸ್ಪೈರಿಂಗ್ ಟಾಕ್ಗಳನ್ನು ಯೂತ್ಸಿಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಜೋಡಣೆ ಕೊಡ್ತಾರೆ. ಅದೇ ರೀತಿ ಒಬ್ಬರು ಕಾಫಿಯಲ್ಲಿ ಏನಾದರೂ ಸಾಧನೆ ಮಾಡಿದ ವ್ಯಕ್ತಿ ಆ ಸಭೆಯಲ್ಲಿ ಇರಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮ ಒಂದು ವಿನೂತನವಾದ ಪ್ರಯತ್ನ. ಮತ್ತು ನಾವು ಎಲ್ಲರನ್ನ ಬೆಳೆಗಾರರಿಂದ ಬಳಕೆದಾರರನ್ನ ರೀಚ್ ಆಗುವಂತೂ ಇದು ಒಂದು ಮಾಸ್ ಮೂಮೆಂಟ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮದೇ ಆದ ಒಂದು ಟೀ ಶರ್ಟ್ಗಳನ್ನು ಎಲ್ಲ ಹಾಕ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸ್ತಿದ್ದೀವಿ. ವಿಶೇಷವಾಗಿ ಬೆಂಗಳೂರಿನಲ್ಲಿ MG ರೋಡಿಂದ ಕಬ್ಬಾನ್ ಪಾರ್ಕ್ ಒಳಗಡೆ ಬಂದು ವಿಧಾನಸೌಧದ ಮುಂದೆ ಬಂದು ಕಾಫಿ ಮಂಡಳಿಯಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಕಾಫಿ ಮಂಡಳಿಯಲ್ಲಿ ಒಂದು ಆ ದಿನದ ನೆನಪಿಗಾಗಿ ಮತ್ತು ಮುಂದಿನ ದಿವಸಗಳಲ್ಲಿ ಕಾಫಿಯನ್ನು ಸಾಮಾನ್ಯ ಜನರಿಗೆ ತಲುಪೋ ಉದ್ದೇಶ ಇಟ್ಕೊಂಡು ಒಂದು ಕಿಯೋಸ್ಕನ್ನು ಅಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅಂದರೆ ಸ್ಮಾಲ್ ಕಿಯೋಸ್ಕು, ಅಲ್ಲಿ ಯಾರು ಬೇಕಾದ್ರೂ ಬಂದು ಒಂದು ನಿಂತು ಕಾಫಿ ಕುಡಿಯೋಂಥ ಒಂದು ಕಿಯೋಸ್ಕ್ ಮಾಡೆಲ್ಲು, ಅದು ಈ ದೇಶಾದ್ಯಂತ ಮುಂದಿನ ದಿವಸಗಳಲ್ಲಿ ಅದು ಮಾಡೆಲ್ ಆಗಿ ಫ್ರಾಂಚೈಸಿ ಮಾಡೆಲ್ ಕನ್ವರ್ಟ್ ಆಗುತ್ತೆ. ಈ ರೀತಿ ಕಾರ್ಯಕ್ರಮಗಳನ್ನು ನಾವು ಈ ಬಾರಿ ಜೋಡಿಸಿದ್ದೀವಿ. ಹೀಗೆ ಕಾಫಿ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ತಾವೊಬ್ಬರು ಈ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ಈ ಕಾಫಿ ದಿವಸ ಅನ್ನುವಂಥದ್ದು ಕಾಫಿಯನ್ನು ಉತ್ತೇಜನ ನೀಡಲಿಕ್ಕೆ ಮತ್ತು ಅದನ್ನು ಬೆಳೆಯಲಿಕ್ಕೆ ಹೇಗೆ ಪ್ರೋತ್ಸಾಹದಾಯಕವಾಗಿ ಅನಿಸುತ್ತೆ? ಒಂದು ಈ ರೀತಿಯ ಕಾರ್ಯಕ್ರಮ ಏನಾಗುತ್ತೆ, ಇದು ಕನೆಕ್ಟ್ ಬಿಟ್ವೀನ್ ಗ್ರೋಯರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್, ಬೆಳೆಗಾರರಿಂದ ಬಳಕೆದಾರರಿಗೆ ಒಂದು ಕನೆಕ್ಟ್ ಆಗುವ ಕಾರ್ಯಕ್ರಮ. ಹೌದು.
ಇಂಥ ಕಾರ್ಯಕ್ರಮದಲ್ಲಿ ನಾವು ಕಾಫಿಯಲ್ಲಿ ಆಗುತ್ತಿರುವ ಏನೇನು ಬದಲಾವಣೆಗಳು ಅದರ ಬಗ್ಗೆ ಎಲ್ಲ ಸಾಕಷ್ಟು ಡಿಸ್ಕಷನ್ ಆಗುತ್ತೆ. ಮತ್ತು ಬಳಕೆದಾರರಿಗೆ ಒಂದು ವಿಶ್ವಾಸವನ್ನು ಕ್ರಿಯೇಟ್ ಆಗುತ್ತೆ. ಮಾರುಕಟ್ಟೆ ವಿಸ್ತರಣೆ ಮಾಡಬೇಕು ಅಂದರೆ ಈ ರೀತಿ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕಾಗತ್ತೆ. ಸೊ ಆ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಬಹುಶಃ ಈ ವರ್ಷ ನಾವು ಈ ಕಾರ್ಯಕ್ರಮ ವಿಶೇಷವಾಗಿ ರೂಪಿಸೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನ್ ಬಾಳೆಹೊನ್ನೂರಿನಲ್ಲಿ 100 ವಸಂತಗಳನ್ನು ಪೂರೈಸ್ತಾ ಇದೆ. ಆ ಪೂರೈಸಕ್ಕೆ ಪೂರಕವಾಗಿ ನಾವು ಒಂದು ವಿಜ್ಞಾನಿಗಳಿಗೆ ಮತ್ತು ಬೆಳೆಗಾರರಿಗೆ ಒಂದು ಈ ಸಂಸ್ಥೆಗೆ ನೀಡಿರುವ ಕೊಡುಗೆಯನ್ನು ಗೌರವಿಸುವ ಉದ್ದೇಶದಿಂದ ಇವತ್ತು ವಾಕ್ ವಿತ್ ಕಾಫಿ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ನಮ್ಮ ದೇಶಕ್ಕೆ ಕಾಫಿ ಬಂದಂಥ ಒಂದು ಕತೆ ಏನಿದೆಯೋ ಇದು ಬಹಳ ರೋಚಕವಾದಂಥ ಕತೆ. ಅಲ್ಲಿಂದ ಕಾಫಿಯ ಒಂದು ಪಯಣ ಪ್ರಾರಂಭ ಆಗುತ್ತೆ. ಅದನ್ನೊಂಚೂರು ನೆನಪು ಮಾಡ್ಕೋಬೋದು ಈ ಒಂದು ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ. ಖಂಡಿತ ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯ ಜನರಿಗೂ ಗೊತ್ತಿರೋ ವಿಚಾರ ಅಂದರೆ 1616ನೇ ಶತಮಾನದಲ್ಲಿ ಭಾರತಕ್ಕೆ ಕಾಫಿಯನ್ನು ಚಂದ್ರದ್ರೋಣ ಪರ್ವತಕ್ಕೆ ತಂದಿರೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಅದು ಒಂದು ಕಾಲ್ಪನಿಕ ಕತೆ ಅಂತಲೂ ಹೇಳ್ತಾರೆ. ಮತ್ತು ಅದನ್ನು ಇಟ್ಕೊಂಡು ನಾವು ಮಾರುಕಟ್ಟೆಯ ವಿಸ್ತೀರ್ಣವನ್ನು ಅಥವಾ ಇದನ್ನು ಥೀಮ್ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಕಲ್ಕಟ್ಟದಿಂದ ಕಾಫಿ ಬೇರೆ ದೇಶಕ್ಕೆ ವಿದೇಶಕ್ಕೆ ರಫ್ತಾಗಿದೆ ಅಂತ ಈ ರೀತಿ ಮಾಹಿತಿಗಳು ಇದೆ. ಆದರೆ ಏನು ನಮ್ಮ ಕಾಲ್ಪನಿಕ ಕತೆ ಇದೆ ಅದು ಇವತ್ತು ನಮಗೆ ಸ್ವಲ್ಪ ಯಾವುದಾದ್ರು ಒಂದು ಪ್ರಾರಂಭ ಅಂತ ಇರುತ್ತವಲ್ಲ, ಆ ಪ್ರಾರಂಭ ಅಂತೂ ಆಗಿರೋ ಸತ್ಯ. 16ನೇ ಶತಮಾನದಲ್ಲಿ ಸೂಫಿ ಸಂತರು ಕಾಫಿಯನ್ನು 7 ಕಾಫಿ ಬೀಜಗಳನ್ನು ತಂದು ಚಿಕ್ಕಮಗಳೂರು ಚಂದ್ರದ್ರೋಣ ಪರ್ವತದಲ್ಲಿ ಗಿಡಗಳ ಪ್ರಾರಂಭ ಆಗಿ ಇವತ್ತು 7 ಏನು ಬೀಜಗಳಿಂದ 7 ಲಕ್ಷ ಟನ್ ನಾವು ಬೆಳಿಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಕಾಫಿ ಮಂಡಳಿ. 2047ಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. 100 ವರ್ಷಕ್ಕೆ ನಾವು 7 ಲಕ್ಷ ಟನ್ ಕಾಫಿಯನ್ನು ಬೆಳೆದು ನಮ್ಮ ಬೆಳೆಗಾರರು ವಿಜ್ಞಾನಿಗಳು ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಬೇಕು ಅನ್ನೋ ಇಟ್ಕೊಂಡು, ಮತ್ತು ಅದರಿಂದ ರಫ್ತು ವಹಿವಾಟಿನಲ್ಲಿ ಸುಮಾರು 50,000 ಕೋಟಿ ವಿದೇಶಿ ವಿನಿಮಯ ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಆ ರೀತಿಯಲ್ಲಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಕಳೆದ 100 ವರ್ಷ ಒಂದು ನಮಗೆ ಇತಿಹಾಸ ಆದರೆ ಭವಿಷ್ಯವನ್ನು ನಾವು ಕಟ್ಟಬೇಕಾಗತ್ತೆ. ಯಾಕೆಂದರೆ ಭವಿಷ್ಯದಲ್ಲಿ ಯುವಕರಿಗೆ ಒಂದು ಆತ್ಮವಿಶ್ವಾಸವನ್ನು ಕಟ್ಟಬೇಕಾಗತ್ತೆ. ಏನು 100 ವರ್ಷದ ಇತಿಹಾಸವನ್ನು ಇಟ್ಕೊಂಡು ಮುಂದಿನ 100 ವರ್ಷಕ್ಕೆ ಭವಿಷ್ಯವನ್ನು ಕಟ್ಟುವ ಒಂದು ಫೌಂಡೇಶನ್ ಏನಂತೀವಿ, ಅದನ್ನು ಈ 100 ವರ್ಷದ ಇದರಲ್ಲಿ ನಾವು ಅದನ್ನು ಹಾಕ್ಕೊಳ್ಳೋ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ನವೆಂಬರ್ನಲ್ಲಿ 100 ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ಬಾಳೆಹೊನ್ನೂರಲ್ಲಿ ನಡೀತಾ ಇದೆ. ಸೊ ಅದರಲ್ಲಿ ಅನೇಕ ಮಾಹಿತಿಗಳು ರೈತರಿಗೆ ಸಿಗುತ್ತೆ. ನಮ್ಮ ದೇಶದಲ್ಲಿ ಕಾಫಿಯನ್ನು ಎಲ್ಲೆಲ್ಲಿ ಬೆಳೆಯಲಾಗ್ತಾ ಇದೆ, ಎಷ್ಟು ವಿಸ್ತೀರ್ಣದಲ್ಲಿ ಕಾಫಿಯ ಪ್ರದೇಶ ಇದೆ? ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಸುಮಾರು 10 ರಾಜ್ಯಗಳಲ್ಲಿ ಕಾಫಿಯನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ 70% ಕಾಫಿಯನ್ನು ಬೆಳೀತಾ ಇದ್ದೀವಿ. ಅದು ಬಿಟ್ಟರೆ ತಮಿಳುನಾಡು, ಕೇರಳ ಅವ್ರದ ಕೊಡುಗೆನೂ ಇದೆ. ಅದೇ ರೀತಿ ಇತ್ತೀಚೆಗೆ ಆಂಧ್ರದಲ್ಲಿ ಕಾಫಿ ತುಂಬ ಅದರ ವ್ಯಾಪ್ತಿ ಚೆನ್ನಾಗಾಗ್ತಾ ಇದೆ. ಸುಮಾರು ಆಂಧ್ರದಲ್ಲೇ 1.5 ಲಕ್ಷ ಸಾವಯವ ರೈತರಿದ್ದಾರೆ. ಸಾವಯವ ರೈತರಿದ್ದಾರೆ. ಯಾಕೆಂದರೆ ಅರಕು ಕಾಫಿ ಅಂತ ಇವತ್ತು ಬ್ರ್ಯಾಂಡ್ ಆಗಿರೋದು, ಅದನ್ನ ಬ್ರ್ಯಾಂಡು ಮತ್ತೆ ಅದರ ಕ್ವಾಲಿಟಿಯನ್ನು ಪ್ರೋಸೆಸಿಂಗಲ್ಲಿ ಅತ್ಯುತ್ತಮ ಮಾಡಿ ಇವತ್ತು ಅದಕ್ಕೆ ಒಂದು ಅದರದೇ ಆದ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಆಂಧ್ರ ಸರ್ಕಾರ ಸುಮಾರು 400 ಎಕರೆಯಲ್ಲಿ ಒಂದು ಕಾಫಿ ಹಬ್ಬನ್ನು ಮಾಡಬೇಕು ಅಂತ ಅಲ್ಲಿಯ ಮುಖ್ಯಮಂತ್ರಿಗಳು ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಜಿಲ್ಲಾಧಿಕಾರಿ ಇಲ್ಲಿ ಬಂದು ಮೊನ್ನೆ 3 ದಿವಸ ಸ್ಟಡಿ ಮಾಡಿ ಹೋಗಿದ್ದಾರೆ. ಅಂದರೆ ನಾರ್ತ್ ಈಸ್ಟಲ್ಲೂ ಇದೆ. ನಾವು ಇತ್ತೀಚೆಗೆ ನಾಗಾಲ್ಯಾಂಡ್ಗೆ ಹೋಗಿದ್ದೆ. ನಾಗಾಲ್ಯಾಂಡಲ್ಲೂ ಕಾಫಿಯ ವ್ಯಾಪ್ತಿ ಇದೆ, ಬೆಳೀತಾ ಇದ್ದಾರೆ. ಆದರೆ ಅಲ್ಲಿನ ಮುಖ್ಯಮಂತ್ರಿಗಳು ಮಾತಾಡಿದಾಗ ನಾವು 1 ಲಕ್ಷ ಹೆಕ್ಟೇರ್ ಕಾಫಿಯನ್ನು ಪ್ರದೇಶವನ್ನು ಕೊಡ್ತೀವಿ, ಕಾಫಿ ಮಂಡಳಿ ವಿಸ್ತೀರ್ಣಕ್ಕೆ ಟೆಕ್ನಿಕಲ್ ಸಪೋರ್ಟ್ ಕೊಡಬೇಕು ಅಂತ ಕೇಳಿದ್ದಾರೆ. ಇದೇ ರೀತಿ ಒರಿಸ್ಸಾದಲ್ಲಿದೆ. ಹಾಗೆ ಕಾಫಿಯ ವ್ಯಾಪ್ತಿ ಸುಮಾರು 10-12 ರಾಜ್ಯಗಳಲ್ಲಿದೆ. ಆ ರಾಜ್ಯಗಳಲ್ಲಿ ಸುಮಾರು 4.5 ಲಕ್ಷ ರೈತರಿದ್ದಾರೆ. ಅದು ಈಗ ನೀವು ವಿಸ್ತೀರ್ಣ ಅಂದಾಗ ಅದು ಈಗ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಡಿಮೆ ಇದೆ ನನ್ನ ಹತ್ರ. ಯಾಕೆಂದರೆ ವಿಸ್ತೀರ್ಣ ಈಗ ಎಕ್ಸ್ಟೆನ್ಷನ್ ಆಗಿರೋದು ಕೆಲವು ಮಾಹಿತಿಗಳು ಇಲ್ಲ. ಆದರೆ 4.5 ಲಕ್ಷ ರೈತರಂತೂ ನಾವು ಇವತ್ತು ಕಾಫಿಯನ್ನು ಬೆಳೀತಾ ಇದ್ದೀವಿ. ಈ ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕದ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾ? ಖಂಡಿತ. ಕಾಫಿ ಪ್ರಾರಂಭ ಆಗಿದೆ ಕರ್ನಾಟಕದಿಂದ. ಹಾಗೆ ಕರ್ನಾಟಕದಲ್ಲಿ ಕೊಡಗು ಬಹಳ ಮುಂಚೂಣಿಯಲ್ಲಿದೆ. ಅಂದರೆ ಕಾಫಿಯನ್ನು ಬೆಳೆಯುವ ಜಿಲ್ಲೆಗಟ್ಟದಲ್ಲಿ ಕೊಡಗು ಮುಂಚೂಣಿಯಲ್ಲಿದೆ. ಅದೇ ರೀತಿ ಚಿಕ್ಕಮಗಳೂರು ಇದೆ. ಅದೇ ರೀತಿ ಹಾಸನ ಜಿಲ್ಲೆಯೂ ಇದೆ. ಈ 3 ಜಿಲ್ಲೆಗಳಿಂದ ಸುಮಾರು 70% ಕಾಫಿಯನ್ನು ನಾವು ಬೆಳೀತಾ ಇದ್ದೀವಿ ಇಡೀ ದೇಶದಲ್ಲಿ. ಶೇಕಡ 70% ಉತ್ಪಾದನೆ 3 ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಎಕ್ಸ್ಪೋರ್ಟ್ 70% ಆಗುತ್ತೆ. ಸೊ ಒಟ್ಟಾರೆ ವಹಿವಾಟು ಲೆಕ್ಕ ಹಾಕಿದಾಗ ಬರೀ ನಾವು ಕರ್ನಾಟಕಕ್ಕೆ ಒಂದು 10,000 ಕೋಟಿ ಒಟ್ಟು ಕಾಫಿಯಲ್ಲಿ ವಹಿವಾಟಾಗುತ್ತೆ.
10,000 ಕೋಟಿ ಕೋಟಿ. ಬಹಳ ದೊಡ್ಡ ಒಂದು ದೊಡ್ಡ ಮೊತ್ತ. ಹೌದು, ಹೌದು. ವಹಿವಾಟಿದು. ಇಷ್ಟೆಲ್ಲ ದೊಡ್ಡ ವಹಿವಾಟನ್ನು ಇಟ್ಕೊಂಡಿರ್ತಕ್ಕಂಥ ಕಾಫಿ ಬೆಳೆಯನ್ನು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾಫಿ ಮಂಡಳಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ? ನಾನು ಹೇಳಿದೆ, ಈಗ ನಾವು 100 ವರ್ಷ ಒಂದು ಸಂಪೂರ್ಣ ಮಾಡಿದ್ದೀವಿ. ರಿಸರ್ಚ್ ಸೆಂಟ್ರಲ್ಲಿ 100 ವರ್ಷ ಆಯಿತು ಪ್ರಾರಂಭ ಆಗಿ. ಇನ್ನು 100 ವರ್ಷಕ್ಕೆ ಒಂದು ಕಾರ್ಯಯೋಜನೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಪೂರಕವಾದ ಒಂದು ಏನು ಫೌಂಡೇಶನ್ ಅಂತೀವಿ ಅದನ್ನು ಹಾಕುವ ಪ್ರಯತ್ನಗಳು ನಡೀತಾ ಇದೆ. ಹೇಳಿದ ತಕ್ಷಣ 7 ಲಕ್ಷ ಆಗಲ್ಲ. ಇವತ್ತು 3.5 ಲಕ್ಷ ಟನ್ ಕಾಫಿಯನ್ನು ನಾವು ಬೆಳೀತಾ ಇದ್ದೀವಿ ಭಾರತದಲ್ಲಿ. 7 ಲಕ್ಷ ಟನ್ ಬೆಳಿಬೇಕು ಅಂದರೆ ನಾವು ನಮ್ಮ ರೈತರಿಗೆ ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು, ಮತ್ತು ಅವರಿಗೆ ಟೆಕ್ನಿಕಲ್ ಸಪೋರ್ಟ್ಗಳನ್ನು ಕೊಡಬೇಕು, ವೈಜ್ಞಾನಿಕ ಸಪೋರ್ಟ್ಗಳನ್ನು ಕೊಡಬೇಕು. ಆ ದೃಷ್ಟಿಯಲ್ಲಿ ಮಣ್ಣಿನಿಂದ ಮಾರುಕಟ್ಟೆಯವರೆಗೂ ನಾವು ಕೆಲಸವನ್ನು ನಿಗದಿ ಮಾಡಿದ್ದೇವೆ, ಏನೇನು ಮಾಡಬೇಕು ಅಂತ. ಉದಾಹರಣೆಗೆ ಮಣ್ಣಿನಿಂದ ಅಂದಾಗ ಮಣ್ಣನ್ನು ನಮ್ಮ ವಿಜ್ಞಾನಿಗಳು ಬಂದು ಕೆಲವು ಹಳ್ಳಿಗಳಿಗೆ ಬಂದು ಮಣ್ಣನ್ನು ಟೆಸ್ಟ್ ಮಾಡ್ತಾರೆ. ಸೊ ಈ ವರ್ಷ ನಾವು 100 ವರ್ಷ ಆಗಿರೋದ್ರಿಂದ 100 ಕಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ದಿಕ್ಕಿನಲ್ಲಿ ಯಶಸ್ವಿಯನ್ನು ಆಗಿದ್ದೀವಿ. 100 ಸ್ಯಾಂಪಲ್ಗಳನ್ನು 100 ಊರುಗಳಲ್ಲಿ ಮಾಡಬೇಕು ಅಂತ. ಸೊ ಅದರ ಮುಖಾಂತರ ರೈತರಿಗೆ ಒಂದು ಟೆಕ್ನಿಕಲ್ ಸಪೋರ್ಟು ಅಥವಾ ವೈಜ್ಞಾನಿಕ ಸಲಹೆಗಳು ನಮ್ಮ ವಿಜ್ಞಾನಿಗಳು ಕೊಡ್ತಾರೆ. ಸೊ ಅದೇ ರೀತಿ ನೀವು ಲೀಫ್ ಅನಲೈಸೇಷನ್, ಎಲೆಗಳನ್ನು ಅನಲೈಸ್ ಮಾಡುವಂಥ ನಮ್ಮಲ್ಲಿ ಒಂದು ಲ್ಯಾಬೊರೇಟ್ರಿ ಇದೆ. ಸೊ ಆ ಲ್ಯಾಬೊರೇಟ್ರಿ ಮುಖಾಂತರ ಕೆಲವು ಪ್ರಗತಿಪರ ಕೃಷಿಕರು ಎಲೆಯನ್ನು ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಇದೆ ಅದನ್ನು ಸರಿ ಮಾಡ್ಕೊಳ್ತಾರೆ. ಅದೇ ರೀತಿ ಇವತ್ತು ನಾವು ವಿಯೆಟ್ನಾಮಲ್ಲಿ ಹೆಕ್ಟೇರಿಗೆ ಇಷ್ಟು ಕಾಫಿಯನ್ನು ಬೆಳಿತೇವೆ, 6 ಟನ್ ಬೆಳೀತಾರೆ ಅಂತೆಲ್ಲ ಕೇಳಿಬಿಟ್ಟಿದ್ದೀವಿ. ವಿಯೆಟ್ನಾಮಿಗೆ ಕಾಫಿ ಕೃಷಿಯನ್ನು ಹೇಳ್ಕೊಟ್ಟವರೇ ಭಾರತದ, ಅದು ಬಾಳೆಹೊನ್ನೂರಿನ ಸಂಶೋಧನಾ ಕೇಂದ್ರ. ಇವತ್ತು ನಾವು ಯಾಕೆ ಬೆಳೀತಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡಾಗ ನಾವು ಆ ಕ್ಲೋನಲ್ ಅಂದರೆ ಚಿಗುರಿನಲ್ಲಿ ಒಂದು ಗಿಡಗಳನ್ನು ಮಾಡಿ ಅದನ್ನು ನಾವು ರೈತರಿಗೆ ಹಂಚ್ತಾ ಇದ್ದೇವೆ. ಆದರೆ ಇವತ್ತು ನಮ್ಮಲ್ಲಿ ಅಷ್ಟು ಪ್ರೊಡಕ್ಟಿವಿಟಿ ಮಾಡೋದಕ್ಕೆ ಡಿಮಾಂಡ್ ಇರೋಷ್ಟು ಸಪ್ಲೈ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನಾವು FPOಗಳ ಮುಖಾಂತರ ಅಥವಾ ರೈತ ಉತ್ಪಾದನಾ ಕೇಂದ್ರಗಳ ಮುಖಾಂತರ ಅವ್ರಿಗೆ ಟ್ರೈನಿಂಗ್ ಮಾಡಿ ಪ್ರೈವೇಟ್ ಆ್ಯಂಡ್ ಪಾರ್ಟಿಸಿಪೇಷನಲ್ಲಿ ಆ ಗಿಡಗಳನ್ನು ಜಾಸ್ತಿ ಸಂಖ್ಯೆಯಲ್ಲಿ ಮಾಡಿ ಅದನ್ನು ಎಲ್ಲ ರೈತರಿಗೆ ಹಂಚಬೇಕು ಅಂತ ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲೂ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಮುಂದಿನ ವರ್ಷ ಜೈನ್ ಸಂಸ್ಥೆಯ ಸಹಯೋಗದೊಂದಿಗೆ ಟಿಶ್ಯೂ ಕಲ್ಚರ್ ಕಾಫಿಯನ್ನು ಬಿಡುಗಡೆ ಮಾಡ್ತೀವಿ. ಸೊ ಅದಕ್ಕೆ ಪೂರಕ ಸಿದ್ಧತೆಗಳಾಗಿದೆ, ಟ್ರಯಲ್ಗಳಾಗಿದೆ. ಸೊ ಒಟ್ಟಾರೆಯಾಗಿ 7 ಲಕ್ಷ ಟನ್ ಬೆಳಿಬೇಕು ಅಂದರೆ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಬರೀ 7 ಲಕ್ಷ ಟನ್ ಬೆಳೆಯೋದಲ್ಲ, ಅದರಲ್ಲಿ ಇವತ್ತು 3% ನಾವು ಸ್ಪೆಷಾಲಿಟಿ ಕಾಫಿ ಉತ್ಪಾದನೆ ಮಾಡ್ತಾ ಇದೆ ಭಾರತ. ಭಾರತದ ರೋಬಸ್ಟಕ್ಕೆ ಉತ್ತಮವಾದ ಬೆಲೆ ಇದೆ. ಪ್ರಪಂಚದ ಯಾವುದೇ ರೋಬಸ್ಟಕ್ಕೆ ಅಷ್ಟು ಬೆಲೆ ಇಲ್ಲ. ಯಾಕೆಂದರೆ ನಾವು ನೆರಳಿನ ಆಶ್ರಯದಲ್ಲಿ ಬೆಳೀತಾ ಇದ್ದೀವಿ ಅಂತ. ಅದಕ್ಕೆ ನಾವು ಇವತ್ತು ಅದನ್ನು 3% ಇರೋದನ್ನು ಮುಂದಿನ 2047ಕ್ಕೆ ಒಂದು 20% ನಾವು ಸ್ಪೆಷಾಲಿಟಿ ಕಾಫಿಯನ್ನು ಬೆಳೆದರೆ ನಮ್ಮ ರೈತರಿಗೆ ಬೆಲೆಯ ಸಮಸ್ಯೆಗಳು ಬರಲ್ಲ. ಯಾಕೆಂದರೆ ಅದಕ್ಕೆ ಉತ್ತಮವಾದ ಬೆಲೆ ಸಿಗುತ್ತೆ. ಸೊ ಆ ದಿಕ್ಕಿನಲ್ಲೂ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಅನೇಕ ಕಾರ್ಯಯೋಜನೆಗಳು ಹಾಕಿದೆ. ಯಾಕೆಂದರೆ 7 ಲಕ್ಷ ಟನ್ ಬೆಳೆಯೋದೊಂದಿಗೆ ಮಾರುಕಟ್ಟೆಗೂ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ನಾನು ಹೇಳಿದೆ, ನಾವು ಹೇಗೆ ಅಂದರೆ ಇವತ್ತು ವಿದೇಶಾಂಗ ಮಂತ್ರಿಗಳ ಒಂದು ಅವರ ಡಿಪಾರ್ಟ್ಮೆಂಟಿಂದ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಕಾಫಿಯನ್ನು ಹೇಗೆ ಮಾರುಕಟ್ಟೆ ಮಾಡ್ಬೋದು ಎಂಬಸಿ ಮುಖಾಂತರ. ಸುಮಾರು 12 ದೇಶಗಳಲ್ಲಿ ವಿದೇಶಾಂಗ ಇಲಾಖೆಯಿಂದ ಒಂದು ಸರ್ವೆ ಆಗ್ತಾ ಇದೆ. ಅಂದರೆ ಅಲ್ಲಿಯ ಕನ್ಸ್ಯೂಮರ್ ಮೆಂಟಾಲಿಟಿ ಏನಿದೆ ಅದನ್ನು ನಾವು ಹೇಗೆ ಸಪ್ಲೈ ಮಾಡೋದು ಅಂತ. ಸೊ ಈ ರೀತಿಯಾದ ಕಾರ್ಯಯೋಜನೆ ಹಾಕ್ಕೊಂಡು ಕಿಯೋಸ್ಕನ್ನು ನಾವು 1ನೇ ತಾರೀಕು ಓಪನ್ ಮಾಡ್ತೀವಿ ಅಂತ ಹೇಳಿದೆ. ಅದು ನಮ್ಮ ಏನು ಯೋಜನೆ ಇದೆ ಅಂದರೆ ಅದು ಫ್ರೆಂಚೈಸಿ, ಯಾರು ಬೇಕಾದರೂ ಅದನ್ನು ಫ್ರೆಂಚೈಸಿ ತಗೊಂಡು ಸುಮಾರು ದೇಶದಲ್ಲಿ 10,000 ಕಿಯೋಸ್ಕ್ಗಳನ್ನು ಮಾಡಬೇಕು ಅಂತಿದೆ. ಅವಾಗ ಡೊಮೆಸ್ಟಿಕ್ ಮಾರ್ಕೆಟ್ ಅಂದರೆ ನಮ್ಮ ಸ್ಥಳೀಯವಾದ ಮಾರುಕಟ್ಟೆನೂ ಜಾಸ್ತಿ ಆಗುತ್ತೆ, ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಜಾಸ್ತಿ ಆಗುತ್ತೆ. ಅದರೊಂದಿಗೆ ಕ್ವಾಲಿಟಿನೂ ಮ್ಯಾನೇಜ್ ಮಾಡೋಂಗಾಗುತ್ತೆ. ಬಟ್ ಎಲ್ಲದಕ್ಕೂ ಒಂದು ಇತ್ತೀಚೆಗೆ ಒಂದು ಚಾಲೆಂಜ್ ಬಂದಿದೆ. ಏನು ಅಂದರೆ EUDR ಅಂತ ಬಂದಿದೆ, ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆಕ್ಟ್ ಅಂತ. ಸುಮಾರು 26-27 ಯುರೋಪಿಯನ್ ದೇಶಗಳು ಸೇರಿ ಒಂದು ನಿಯಮವನ್ನು ಮಾಡಿದೆ. 2025 ಡಿಸೆಂಬರಿಂದ ದೊಡ್ಡ ಬೆಳೆಗಾರರಿಗೆ ಅದು ಪ್ರಾರಂಭ ಆಗುತ್ತೆ. ಏನದು ನಿಯಮ ಅಂದರೆ, ಸಾಮಾನ್ಯವಾಗಿ 2020ರಿಂದ 25ರಲ್ಲಿ ರೈತರು ಯಾವುದೇ ಮರಗಳನ್ನು ಕಡಿಮೆ ಮಾಡುವ ಹಾಗಿಲ್ಲ. ಉದಾಹರಣೆಗೆ ನಮ್ಮ ತೋಟಗಳಲ್ಲಿ ಒಂದು 2020ರಲ್ಲಿ 15-20 ಮರ ಇದೆ ಅಂದರೆ 2025ರಲ್ಲಿ ಅವ್ರು ಕ್ವಾಲಿಟಿ ಚೆಕ್ ಮಾಡಿದರೆ ಅದು 25 ಮರಗಿಂತ ಕಡಿಮೆ ಆಗಂಗಿಲ್ಲ. ಯಾಕೆಂದರೆ ಅದು ಅವರು ಏನು ಅಂದರೆ ನೆರಳಿನ ಆಶ್ರಯದಲ್ಲಿ ಕಾಫಿಯನ್ನು ಬೆಳಿಬೇಕು ಮತ್ತು ಪರಿಸರದಲ್ಲಿ ಆಗ್ತಿರುವ ಇಂಬ್ಯಾಲೆನ್ಸನ್ನು ಸರಿ ಮಾಡಬೇಕು ಅಂತ ಒಳ್ಳೆಯ ದೃಷ್ಟಿಯಲ್ಲೇ ಮಾಡಿದ್ದಾರೆ. ಮೊದಲ ಬಾರಿಗೆ ನಮಗದೊಂದು ಏನೋ ಚಾಲೆಂಜ್ ಅನಿಸ್ತು, ಇನ್ನು ಬೆಲೆ ಏನಾಗ್ಬೋದು ಅಂತ ಒಂದು ಭಯನೂ ಆಯಿತು. ಆದರೆ
ಕಾಫಿ ಮಂಡಳಿ ಯಾವ ರೀತಿ ಯೋಚನೆ ಮಾಡ್ತದೆ, ಅದನ್ನು ಹೇಗೆ ಅವಕಾಶವಾಗಿ ಪರಿವರ್ತನೆ ಮಾಡ್ಕೊಳ್ಬಾರ್ದು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಎಲ್ಲರೊಂದಿಗೆ ಒಂದು ಸಮಾಲೋಚನೆಗಳನ್ನು ಮಾಡಿಬಿಟ್ಟು ನಾವೇ ಒಂದು ಇಂಡಿಯಾ ಕಾಫಿ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದ್ದೀವಿ. ಸೊ ಅದರಲ್ಲಿ ರೈತರು ಏನಿಲ್ಲ, ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಒಂದು ಬಾರಿ ಅವರ ತೋಟದ ಬೌಂಡ್ರಿ ಸುತ್ತ ಹೋಗಿ ಬಂದುಬಿಟ್ಟು ಸಬ್ಮಿಟ್ ಮಾಡಿದರೆ ಅವ್ರದ್ದು ಪಾಲಿಗಾನು ಏನಾಗಿರುತ್ತೆ ನಮ್ಮ ಆ್ಯಪಲ್ಲಿ ಇರುತ್ತೆ. ಒಂದು ಬಹುಶಃ ಅವ್ರ ಕಾಫಿ ಯುರೋಪ್ ದೇಶಕ್ಕೆ ಹೋಗುತ್ತೆ ಅಂದರೆ ನಾವು ಒಂದು ಬಾರ್ ಕೋಡನ್ನು ಕೊಡ್ತೀವಿ. ಆಕ್ವಿಸ್ ಅಂತ ಒಂದು ಸಂಸ್ಥೆಯೊಂದಿಗೆ ಒಡಂಬಡಿಕೆ ಆಗಿದೆ, ಮತ್ತು ಇಸ್ರೋ ಜೊತೆ ಒಡಂಬಡಿಕೆ ಆಗಿದೆ. ಸೊ ಆ ಬಾರ್ ಕೋಡು ಯುರೋಪ್ ದೇಶಕ್ಕೆ ಹೋದಾಗ ಅವ್ರಿಗೇನಾದರೂ ಸಂಶಯ ಬಂದಲ್ಲಿ ಬಾರ್ ಕೋಡ್ ಯಾವ ತೋಟದ್ದು ಅಂತ ನೋಡಿದಾಗ ಮತ್ತೆ ಆ ತೋಟದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕು ಅಂತ ಆದರೆ ಇಸ್ರೋ ಸಹಕಾರದಿಂದ ಒಂದು ಸ್ಯಾಟಲೈಟ್ ಮ್ಯಾಪ್ ಅದನ್ನು ಗೊತ್ತಾಗುತ್ತೆ. 2020 25 ಅಂತ. ಸೊ ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮ. ಬಹುಶಃ ಇದೊಂದು ನಾವು ಹೇಳ್ಕೊಳೋದಲ್ಲ, ಬೇರೆ ಯಾವುದೇ ದೇಶಕ್ಕಿಂತ ನಾವು ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಲ್ಲಿ ಇದರಲ್ಲಿ ಮುಂದೆ ಇದ್ದೀವಿ. ಸೊ ಅದು ನಮ್ಮ ಹೆಮ್ಮೆ. ಅದಕ್ಕಾಗಿ ನಾನು ಹೇಳೋದು, ಈ ಕಾಫಿ ಮಂಡಳಿ ಯಾವಾಗಲೂ ಈಗ ಬೇರೆ ರೀತಿ ಯೋಚನೆ ಮಾಡುತ್ತೆ. ಬೆಳೆಗಾರರ ಭವಿಷ್ಯವನ್ನು ಚಿಂತೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡುತ್ತೆ. ಬಳಕೆದಾರರಿಗೆ ಅದು ಅನುಕೂಲ ಆಗಿರಬೇಕು ಅಂತ ಯೋಚನೆ ಮಾಡುತ್ತೆ. ಈ ರೀತಿ ವಿಭಿನ್ನವಾದ ಯೋಚನೆಗಳು ಇಟ್ಕೊಂಡಿದ್ದೀವಿ. ಕಾಫಿ ಅನ್ನುವಂಥ ಒಂದು ಪಾನೀಯ ಏನಿದೆಯೋ ಇದು ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಇವತ್ತು ದೃಢವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ದೇಶೀಯ ಮಾರುಕಟ್ಟೆ ಏನಿದೆಯೋ ಇಲ್ಲಿ ಕಾಫಿಯನ್ನು ಬಳಕೆ ಮಾಡುವ ಒಂದು ಪ್ರಮಾಣ ಇದೆಯಲ್ಲ, ಅದ್ರ ಬಗ್ಗೆ ತಮಗೆ ತೃಪ್ತಿ ಇದೆಯಾ? ಇದು ನಮ್ಮ ದೇಶ ಟೀ ಕನ್ಸ್ಯೂಮಿಂಗ್ ಕಂಟ್ರಿ. ಹೌದು. ಆದರೆ ಇವತ್ತು ಕಾಫಿಯನ್ನು ತಾವು ಹೇಳ್ದಂಗೆ ಆರೋಗ್ಯಕ್ಕೆ ಕನೆಕ್ಟ್ ಆಗ್ತಾ ಇದೆ. ಅದರಲ್ಲಿ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಅಂತ ಅವರು ಸುಮಾರು 10 ವರ್ಷ ಅದನ್ನು ಸ್ಟಡಿ ಮಾಡಿಬಿಟ್ಟು ಅದು ಆ ಕಾಫಿಯನ್ನು ಕುಡಿಯೋದ್ರಿಂದ ಡಯಾಬಿಟಿಕ್ಕು ಮತ್ತು ಕಾರ್ಡಿಯಾಕು ಮತ್ತು ಲಿವರು ಇದಕ್ಕೆಲ್ಲ ಒಳ್ಳೆಯದು ಅನ್ನೋದು ಒಂದು ಅಂಶ ಬಂದಿದೆ. ಸೊ ಅದನ್ನು ಇಟ್ಕೊಂಡು ಇವತ್ತು ಯಂಗ್ಸ್ಟರ್ಸ್ ಏನಾಗಿದೆ ಅಂದರೆ ಕೆಫೆ ಕಲ್ಚರ್ ಪ್ರಾರಂಭ ಆಗಿದೆ. ಇತ್ತೀಚೆಗೆ ನಾನು ನಾಗಾಲ್ಯಾಂಡಿಗೆ ಹೋಗಿದ್ದೆ. ಕೊಹಿಮಾ ನಗರದಲ್ಲೇ ಸುಮಾರು 30 ಕೆಫೆಗಳಿದೆ. ಅದು ಟೀ ಕನ್ಸ್ಯೂಮಿಂಗ್ ಸ್ಟೇಟು. ಆದರೆ ಇವತ್ತು ಯಂಗ್ಸ್ಟರ್ಸು ಆ ಕಲ್ಚರ್ ಏನು ಕಾಫಿ ಕೆಫೆ ಕಲ್ಚರ್ ಇದೆಯಲ್ಲ ಅಲ್ಲಿ ಕೆಲಸ ಮಾಡ್ತಾರೆ, ಏನು ವರ್ಕ್ ಮಾಡೋಕ್ಕೊಂದು ಅಟ್ಮಾಸ್ಫಿಯರ್ ಆಗುತ್ತೆ. ಸೊ ಅಲ್ಲಿ ಬೇರೆ ಬೇರೆ ವಿಭಿನ್ನ ರೀತಿಯ ಕಾಫಿಗಳನ್ನು ಅವರು ಕೊಟ್ಬಿಟ್ಟು ಅಲ್ಲಿಯ ಬಳಕೆದಾರರಿಗೆ ಅದೊಂದು ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿರೋದ್ರಿಂದ ನಾವು ಕಾಫಿ ಮಂಡಳಿಯಲ್ಲಿ ಟ್ರೈನಿಂಗ್ಗಳನ್ನು ಕೊಡ್ತಾ ಇದ್ದೀವಿ. ಏನು ಕೆಫೆ ಯಾವ ಥರ ಮಾಡೋದು, ಮತ್ತು ಕಾಫಿಯನ್ನು ರೋಸ್ಟಿಂಗ್ ಯಾವ ಥರ ಮಾಡೋದು. ಆ ರೀತಿ ಬಂದ ಅನೇಕ ನಾನ್ ಟ್ರೆಡಿಷನಲ್ ಏರಿಯಾ, ಪರ್ಟಿಕ್ಯುಲರ್ಲಿ ನಾವು ಯಾರು ಬೇರೆ ಕಾಫಿ ಕನ್ಸ್ಯೂಮಿಂಗ್ ಅಲ್ಲದ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಹೆಚ್ಚಿನ ಜನ, ಅವರೆಲ್ಲ ವಾಪಸ್ ಹೋಗಿ ಒಂದಾ ಜಾಬ್ ತಗೊಳ್ತಾರೆ, ಇಲ್ಲ ಕೆಫೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ, ಆಂತರಿಕ ಮಾರುಕಟ್ಟೆಗೆ ತುಂಬ ಒಳ್ಳೆಯ ಬೆಳವಣಿಗೆ. ಬಹುಶಃ ನಾವು 2047ರಲ್ಲಿ ಈಗ 1,20,000 ಟನ್ ನಾವು ಕಾಫಿಯನ್ನು ಆಂತರಿಕ ಬಳಕೆಯಲ್ಲಿ ಮಾಡ್ತಾ ಇದ್ದೀವಿ. ನಾವು 3.5 ಲಕ್ಷ ಟನ್ನು 4 ಲಕ್ಷ ಟನ್ನನ್ನು ನಾವು 2047ಕ್ಕೆ ಭಾರತದಲ್ಲಿ ಅದನ್ನು ರೀಚ್ ಆಗ್ತೀವಿ ಅನ್ನೋ ನನ್ನ ಒಂದು ಮಹತ್ವದ ಆಕಾಂಕ್ಷೆ, ಮತ್ತು ಅದನ್ನು ರೀಚ್ ಆಗ್ತೀವಿ ಅಂತ ಎಲ್ಲ ನಂಬಿಕೆನೂ ಇದೆ. ಈ ಕಾಫಿ ಬಳಕೆಗೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಇದೆ. ಸ್ವಲ್ಪ ಕಾಫಿ ಕಲಬೆರಕೆ ಆಗ ಅಂಥದ್ದು, ಮತ್ತು ಅದು ನಾವು ಸೇವನೆಯನ್ನು ಮಾಡಲಿಕ್ಕೆ ಸೂಕ್ತವಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಇದ್ರ ಬಗ್ಗೆ ಏನಾದರೂ ಮಂಡಳಿ ಗಮನ ಹರಿಸ್ತಾ ಇದೆ? ಒಂದು ನಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂದರೆ ಕಾಫಿ ಟೀ ಮಾಡಿದಷ್ಟು ಸುಲಭ ಅಲ್ಲ. ಹೌದು. ಅದನ್ನು ಪ್ರಿಪ್ರೇಷನ್ನೇ ಒಂದು ಕಲೆ. ಟೆಕ್ನಿಕ್, ಕಲೆ. ಅದನ್ನು ನಾವು ಕಾಫಿ ಮಂಡಳಿಯಲ್ಲಿ ಈಗ ನಾವು ಕಾಫಿನ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ಟ್ರೈನಿಂಗ್ಗಳನ್ನು ಎಲ್ಲಿ ಬೇಕಾದ್ರೂ ಕೊಡ್ತಾ ಇದ್ದೀವಿ. ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಪ್ರಪಂಚದ 2ನೇ ಅತ್ಯುತ್ತಮ ಕಾಫಿ ಅಂತ ಆಗಿದೆ. ಐರಿಷ್ ಕಾಫಿ ಬಿಟ್ಟರೆ ಇದೇ ಸೆಕೆಂಡ್ ಬೆಸ್ಟ್ ಕಾಫಿ. ಆದರೆ ಅದನ್ನು ನಾವು ಮಾಡೋದು ಸ್ವಲ್ಪ ಕಷ್ಟ ಇದೆ. ಅದಕ್ಕೆ ನಾವು ಕಾಫಿ ಮಂಡಳಿ ಏನಾಗಿದೆ, ಏನಾದರೂ ಒಂದು ಮಾಡಿ ಫಿಲ್ಟರ್ನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಒಂದು ಮೆಕನೈಸ್ಡ್ ವೇ, ಈಗ ಹೇಗೆ ಎಕ್ಸ್ಪ್ರೆಸೋ ಮಿಷಿನ್ ಇಟಲಿಯಿಂದ ಬರುತ್ತೆ ಅದೇ ರೀತಿ ಭಾರತೀಯ ಫಿಲ್ಟರ್ ಕಾಫಿ ಒಂದು ನಿರ್ದಿಷ್ಟವಾದ ಗುಣಮಟ್ಟವನ್ನು ಮಾಡಿಕೊಳ್ಳುವಂಥ ಒಂದು ಮಿಷಿನನ್ನು ಮಾಡಿಬಿಟ್ಟು ಅದನ್ನು ವಿದೇಶಗಳಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದೆ. ಅಂದರೆ ಫಿಲ್ಟರ್ ಕಾಫಿ ರುಚಿಯನ್ನು ನೋಡಿದವರು ಅವ್ರು ಯಾವತ್ತೂ ಅದನ್ನು ಮರೆಯೋಕ್ಕಾಗಲ್ಲ. ಹಾಗಾಗಿ ಕಾಫಿಯಲ್ಲಿ ಗುಣಮಟ್ಟ ಒಂದು, ಮತ್ತು ಚಿಕೋರಿ ಮಿಕ್ಸ್ ಆಗುತ್ತೆ. ಸೊ ಚಿಕೋರಿ ಮಿಕ್ಸ್ ಆಗೋದ್ರಿಂದ ನಿಮಗೆ ಕಾಫಿಯಲ್ಲಿ ಪ್ಯೂರ್ ಕಾಫಿ ಮತ್ತು ಚಿಕೋರಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ. ಯಾಕೆಂದರೆ ಚಿಕೋರಿ ಏನಕ್ಕೆ ಮಾಡ್ತಾರೆ ಅಂದರೆ, ಒಂದು ಅದು ಕಮರ್ಷಿಯಲ್ ಆಗಿ ಕಪ್ಪೇಜ್ ಜಾಸ್ತಿ ಬರಬೇಕು ಅಂತ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದಪ್ಪ ಬರಬೇಕು ಅಂತ ಮಾಡ್ತಾರೆ. ಆದರೆ ನಾವು ಕಾಫಿ ಮಂಡಳಿಯಲ್ಲಿ ಯಾವುದೇ ಕಾಫಿಯನ್ನು ಮಾರಿದರೆ ಚಿಕೋರಿಯನ್ನು ನಾವು ಮಾಡೋದಿಲ್ಲ, ಪ್ಯೂರ್ ಕಾಫಿಯನ್ನು ಮಾರ್ತೀವಿ. ಆದರೆ ಅತ್ಯುತ್ತಮವಾದ ಬಳಕೆದಾರರು ನಮ್ಮ ಕಾಫಿ ಮಂಡಳಿಗೆ, ಇಂಡಿಯನ್ ಕಾಫಿ ಹೌಸಿಗೆ ಬಂದು ಕುಡಿಯೋದನ್ನು ನೋಡ್ತೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಭಾರತ ದೇಶದ ಕಾಫಿ ಬೆಳೆಗಾರರು ಏನಿದ್ದಾರೋ
ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅವರು. ನಮಗೆ ಮೇಲ್ನೋಟಕ್ಕೆ ಇವರು ಬೆಳೆಗಾರರು ಅಂತ ಹೇಳಂತ ಅನಿಸುತ್ತೆ, ಪ್ಲಾಂಟರ್ಸ್ ಅಂತ ಹೇಳಂತ ಅನಿಸುತ್ತೆ. ಆದರೂ ಬದಲಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ತುಂಬ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಮಂಡಳಿ ಹೇಗೆ ತಯಾರಿಯನ್ನು ಮಾಡ್ತಾ ಇದೆ, ಆಲೋಚನೆಯನ್ನು ಮಾಡ್ತಾ ಇದೆ? ತಾವು ಸರಿಯಾಗಿ ಹೇಳಿದ್ರಿ. ಕಾಫಿ ಬೆಳೆಗಾರರು ಅಂದ ತಕ್ಷಣ ಎಲ್ಲರಿಗೂ ಸಮಾಜದಲ್ಲಿ ಏನಿದೆ ಅಂದರೆ ಅವರೆಲ್ಲ ಶ್ರೀಮಂತರು ಅನ್ನೋದು. ಆದರೆ ಒಂದು ಡಾಟಾ ತಗೊಂಡ್ರೆ 95% ಸಣ್ಣ ಬೆಳೆಗಾರರು ಇರೋದು. ನಾನು ಆಂಧ್ರದಲ್ಲಿ ಹೇಳಿದೆ 1.5 ಲಕ್ಷ ಜನ ಬೆಳೆಗಾರರಿದ್ದಾರೆ. ಎಷ್ಟಿದೆ ಅಂದರೆ ಅವರಿಗೆ 2 ಎಕರೆ 2 ಎಕರೆ ಅಷ್ಟೇ ಇರೋದು. ಅಂದರೆ ಅವರ ಭವಿಷ್ಯವನ್ನ ಬದುಕನ್ನು ಅದರಲ್ಲಿ ಕಟ್ಕೊಂಡಿದ್ದಾರೆ ಕಾಫಿಯಲ್ಲಿ. ಅವರಿಗೆ ಬೇರೆ ಇದಿರಲಿಲ್ಲ, ಇನ್ಕಮ್ ಇರಲಿಲ್ಲ. ಈಗ ಆ ರೀತಿಯ ಸಣ್ಣ ಬೆಳೆಗಾರರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಮತ್ತೆ ನೀವು ಏನು ಸಮಸ್ಯೆಗಳು ಅಂತ ಕೇಳಿದ್ರಿ, EUDR ಬಗ್ಗೆ ಹೇಳಿದೆ. ಅದೊಂದು ಚಾಲೆಂಜ್ ಇತ್ತು. ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಪ್ರಯತ್ನದಲ್ಲಿ ಅದು ಯಶಸ್ವಿ ಆಗ್ತೀವಿ ಅನ್ನೋ ನಂಬಿಕೆ ಇದೆ. ಇನ್ನು ವೆದರ್, ಹವಾಮಾನ ಈ ವರ್ಷ ಅಂತೂ ನಾವು ನೋಡಿದ್ವು 100 ದಿವಸ ಸತತವಾದ ಮಳೆ. ಯಾವಾಗ ಮಳೆ ಬೇಕು ಅವಾಗ ಮಳೆ ಇರಲ್ಲ, ಯಾವಾಗ ಮಳೆ ಬೇಡ ಅವಾಗ ಮಳೆ ಇರುತ್ತೆ. ಈ ರೀತಿಯಾದ ಸಮಸ್ಯೆಗಳು, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆಲ್ಲ ನಾವು ಒಂದು ಕಾರ್ಯಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು, ನಾವು ಇನ್ಶೂರೆನ್ಸನ್ನು ಕಾಫಿಗೆ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೆಳೆ ವಿಮೆ ಬೇರೆ ಹೇಗೆ ಅಡಿಕೆ ಮತ್ತು ಕಾಳುಮೆಣಸಿಗಿದೆ ಹಾಗೆ ಕಾಫಿಯಲ್ಲಿ. ಅಂದರೆ ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ರಾಜ್ಯ ಸರ್ಕಾರ ಇದಕ್ಕೆ ಕಾಫಿಗೆ ಸಂಬಂಧಪಡಲ್ಲ ಸಾಮಾನ್ಯವಾಗಿ. ಸೊ ಅವ್ರ ಕಾಂಟ್ರಿಬ್ಯೂಷನ್ನು ನಾರ್ಮಲಿ ಬೇರೆ ಕ್ರಾಪಲ್ಲಿ ಕೊಡ್ತಾ ಇದ್ದಾರೆ, ಕಾಳುಮೆಣಸು ಅಡಿಕೆಯಲ್ಲಿ. ಕೇಂದ್ರ ಸರ್ಕಾರ ಒಂದು ಪಾಲು ಕೊಟ್ಟರೆ ರಾಜ್ಯ ಸರ್ಕಾರ ಒಂದು ಪಾಲು, ರೈತರ ಪಾಲು 5% 7% ಇರುತ್ತೆ. ಇಲ್ಲಿ ನಮಗೆ ಏನು ಅಂದರೆ ಈ ರೈತರ ಪಾಲು ಕೊಡಬೇಕು ಅಂತ ಆದರೆ ಈ ರಾಜ್ಯ ಸರ್ಕಾರ ಏನಾದರೂ ನಮ್ಗೆ ಅದ್ರಿಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಿದರೆ ಆ ಇನ್ಶೂರೆನ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಬಹುದು. ಇಲ್ಲದಿರೇ ರೈತರಿಗೆ ಜಾಸ್ತಿ ಹೊರೆ ಬೀಳುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ರಾಜ್ಯ ಸರ್ಕಾರವನ್ನು ವಿನಂತಿಸ್ತಾ ಇದ್ದೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸರ್ಕಾರವನ್ನು ಒಪ್ಪಿಸ್ತೇವೆ ಅಂತ ಒಂದು ನಂಬಿಕೆ ಇದೆ. ಸೊ ಅದೊಂದು ಇನ್ಶೂರೆನ್ಸ್ ಬಂದರೆ, ಬೆಳೆ ವಿಮೆ ಬಂದರೆ ಬೆಳೆ ಪರಿಹಾರ ಸಿಕ್ಕುತ್ತೆ. ಈ ಮಳೆ ಆದಾಗ ಮತ್ತು ಅತಿವೃಷ್ಟಿ ಅನಾವೃಷ್ಟಿಗೆ ಒಂದು ಪರಿಹಾರವನ್ನು ಸಿಕ್ಕುತ್ತೆ. ಅದು ಒಂದು. ಮತ್ತು ಮ್ಯಾನ್ ಆ್ಯಂಡ್ ಎನಿಮಲ್ ಕಾನ್ಫ್ಲಿಕ್ಟ್ ಇದೆ. ಆನೆ ಮತ್ತು ಮಾನವ ಸಂಘರ್ಷ ಅಥವಾ ಬೇರೆ ಬೇರೆ ಇದೆ. ಅನೇಕ ಸಾವುಗಳಾಗ್ತಾ ಇದೆ ಕಾಫಿ ನಾಡಿನಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂತ ನಾವೊಂದು ಯೋಚನೆ ಮಾಡಿ, ನಮ್ಮ ಸುರೇಂದ್ರ ವರ್ಮಾ ಅಂತ ಆನೆ ಬಗ್ಗೆ ಸಾಕಷ್ಟು 20 ವರ್ಷದಿಂದ ಒಂದು ಒಳ್ಳೆಯ ತಿಳುವಳಿಕೆ ಇದೆ, ಜ್ಞಾನ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಏಷ್ಯನ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಬೆಳೆಗಾರನೊಂದಿಗೆ ಇಟ್ಕೊಂಡು ಮಾಡಬೇಕು ಅಂತ. ಅದಿನ್ನೂ ಪೂರ್ಣ ಆಗಿಲ್ಲ. ರಾಜ್ಯ ಸರ್ಕಾರವನ್ನು ಕೇಳಿದ್ವಿ ಅದರೊಳಗೆ ಯಾರನ್ನ ಬಿಡಿ ಅಂತ. ಬಟ್ ಈ ಬಾರಿ ನಾವು ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಸೆಮಿನಾರ್ನ ಇಟ್ಕೊಂಡಿದ್ದೀವಿ. ಕೇರಳದಲ್ಲಿ ಟಾಸ್ಕ್ ಫೋರ್ಸ್ ಹೆಡ್ಡನ್ನು ಅದಕ್ಕೆ ಇನ್ವೈಟ್ ಮಾಡಿದ್ದೀವಿ. ಸೊ ಯಾಕೆಂದರೆ ಏನು ಪರಿಹಾರ ಮಾಡ್ಬೋದು, ಯಾಕೆಂದರೆ ನಾವು ಅದನ್ನ ಎಲ್ಲವನ್ನೂ ಪರಿಹಾರ ಮಾಡೋಕ್ಕಾಗುತ್ತೆ ಅಂತಲ್ಲ, ಪ್ರಿವೆಂಟಿವ್ ಏನು ಮಾಡ್ಬೋದು, ಅದರಿಂದ ರೈತರ ಪ್ರಾಣ ಹೇಗೆ ಉಳಿಸ್ಬೋದು ಅನ್ನೋ ಪ್ರಯತ್ನಗಳಲ್ಲಿ ಕಾಫಿ ಮಂಡಳಿ ಸ್ವಲ್ಪ ಒಂದು ಹೆಜ್ಜೆಯನ್ನು ಹಾಕಿದೆ. ಕಾಫಿ ತೋಟಗಳಲ್ಲಿ ಇವತ್ತಿನ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಕಾರ್ಮಿಕರ ಕೊರತೆ. ಇದಕ್ಕೆ ಪರಿಹಾರ ಸಿಗ್ತಕ್ಕಂಥದ್ದು ಯಾಂತ್ರೀಕರಣದಲ್ಲಿ. ಇದ್ರ ಬಗ್ಗೆ ಏನಾದರೂ ಆಲೋಚನೆಗಳು ನಡೀತಾ ಇದಾವೆ? ಒಂದು, ನಮಗೆ ಕಾಫಿಯಲ್ಲಿ ಕಾರ್ಮಿಕರ ಅವಲಂಬನೆ ಜಾಸ್ತಿ ಇದೆ. ಹೌದು, ಅಲ್ಲಿ ಶಾರ್ಟೇಜ್ ಆಫ್ ಲೇಬರ್ ಇದೆ. ಸೊ ಇದಕ್ಕೆ ನಾವು ಕಾಫಿ ಮಂಡಳಿಯಲ್ಲಿ ಏನು ಕೆಲಸ ಮಾಡಿದ್ದೀವಿ ಅಂದರೆ ಮೆಕನೈಸೇಷನ್ ಯಾವ ರೀತಿ ಮಾಡ್ಬೋದು ಅಂತ. ಅದಕ್ಕೆ ರೇಗೀಸ್ ಅಂತ ತಮಿಳುನಾಡಲ್ಲಿ ಸುಮಾರು 140 ಎಕರೆ ಇದೆ. ಅವರು 5 ಕಾರ್ಮಿಕರೊಂದಿಗೆ ಆಗ ತೋಟವನ್ನು ನಿರ್ವಹಣೆ ಮಾಡ್ತಿದ್ದಾರೆ. 140 ಎಕರೆಯನ್ನು 5 ಕಾರ್ಮಿಕ, ಅದು ಹಾರ್ವೆಸ್ಟಿಂಗ್ ಬಿಟ್ಟು. ಸೊ ಅವರನ್ನು ನಾವು ಅಡ್ವೈಸರ್ ಆಗಿ ತಗೊಂಡಿದ್ದೀವಿ ಕಾಫಿ ಮಂಡಳಿ. ಈಗ ಚಟ್ಟಳ್ಳಿ ಮತ್ತು ಬಾಳೆಹೊನ್ನಲ್ಲಿ ಒಂದು ಮಾಡೆಲ್ ಬ್ಲಾಕ್ ಮಾಡ್ತಾ ಇದ್ದೀವಿ. ಅಂದರೆ ಯಾರೇ ರೈತರು ಮುಂದೆ ಎಕ್ಸ್ಟೆನ್ಷನ್ ಅವ್ರು ಮಾಡಬೇಕು ಅಂತ ಆದರೆ ಅವರು ಇದನ್ನು ಮಾಡೆಲ್ನ ನೋಡಿಬಿಟ್ರೆ, ಸೊ ಅಲ್ಲಿ ಮಿಷನರಿಗಳು ಇಂಪಾರ್ಟೆಂಟ್ ಆಗುತ್ತೆ. ನಾವು ವೀಡಿಂಗು ಮತ್ತು ಇವಕ್ಕೆಲ್ಲ ಏನಾದರೂ ನಮಗೆ ಮಿಷನರಿಗಳು ಬಂದರೆ ಅದಕ್ಕೆ ಸಬ್ಸಿಡಿಗಳನ್ನು ಮುಂದಿನ ದಿವಸಗಳಲ್ಲಿ ಕೊಡಬೇಕು ಅಂತಲೂ ಯೋಚನೆ ಮಾಡಿದ್ದೀವಿ. ಮತ್ತು ಹಾರ್ವೆಸ್ಟಿಂಗ್ ತುಂಬ ದೊಡ್ಡ ಚಾಲೆಂಜು. ಸುಮಾರು 1.5 to 2,000 ಕೋಟಿ ಹಣವನ್ನು ಕಾರ್ಮಿಕರಿಗೆ ನಾವು ಆ 3 ತಿಂಗಳಲ್ಲಿ ಕೊಡ್ತಿದ್ದೀವಿ. ಸೊ ಅದಕ್ಕೆ ನಾವು ಹಾರ್ವೆಸ್ಟಿಂಗ್ ಏನಾದ್ರು ಮಿಷನರಿಗಳಾಗುತ್ತಾ ಅಂಥೇಳಿ IIT ಖರಗ್ಪುರ್ ಮತ್ತು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದೊಂದಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ಹಾರ್ವೆಸ್ಟಿಂಗ್ ಯಂತ್ರಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಮಾಡೆಲ್ಗಳನ್ನು ಅವ್ರು ಮಾಡಿದ್ದಾರೆ. ಸಂಪೂರ್ಣ ಯಶಸ್ಸನ್ನು ಆಗಿಲ್ಲ, ಆದರೆ ಅವರು ಮಾಡೆಲ್ಗಳನ್ನು ಮಾಡಿ ಪ್ರಯತ್ನಗಳನ್ನು ತಾಕ್ತಾ ಇದೆ. ಕಾಫಿ ಮಂಡಳಿ ಆ ದಿಕ್ಕಿನಲ್ಲೂ ಕೆಲಸ ಮಾಡ್ತಾ ಇದೆ. ಇನ್ನು ಇವತ್ತು ಕಾಫಿ ಈ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ಒಂದು ಬೆಳವಣಿಗೆಯನ್ನು ಹೊಂದಿದೆ ಅಂತ ಹೇಳಿದರೆ, ಅದರಿಂದ ನಾವು ಸಾವಿರಾರು ಕೋಟಿ ರೂಪಾಯಿಯಷ್ಟು ವಿದೇಶಿ ವಿನಿಮಯವನ್ನು ಗಳಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಅದಕ್ಕೆ ಬಹಳ ಮುಖ್ಯವಾದಂಥ ಒಂದು ಕಾರಣ ನಮ್ಮ CCRI ಏನು ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿ ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆಯೋ,
ಬಾಳೆಹೊನ್ನೂರಿನ ಸಮೀಪ, ಅದು ಬಹಳ ಮುಖ್ಯ ಆಗುತ್ತೆ. ಆ ಒಂದು ಸಂಸ್ಥೆ ಈಗ 100 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಸಂಸ್ಥೆಯ ಕೊಡುಗೆಯ ಬಗ್ಗೆ ತಮಗೆ ತೃಪ್ತಿ ಇದೆಯಾ? ಖಂಡಿತ. ಯಾಕೆಂದರೆ ನಾವು ನಾಲ್ವಾಡಿ ಕೃಷ್ಣರಾಜ 4ನೇವರು ಅವರ ಪ್ರಯತ್ನ ಮತ್ತು ಅವತ್ತಿನ ತೋಟಗಾರಿಕೆ ನಿರ್ದೇಶಕರು ಡಾಕ್ಟರ್ ಕೋಲ್ಮನ್ ಅವರ ಪ್ರಯತ್ನದ ಫಲವಾಗಿ ಅವತ್ತು ಎಲೆತುಕ್ಕು ರೋಗ ಬಂದಿದ್ದರಿಂದ ಅಲ್ಲಿ ಬಾಳೆಹೊನ್ನೂರಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿ ಸುಮಾರು 13 ವೆರೈಟಿ ಅರೇಬಿಕಾಗಳನ್ನು ನಾವು ರಿಲೀಸ್ ಮಾಡಿದ್ದೀವಿ. ಕಾಫಿ ಮಂಡಳಿ ರಿಲೀಸ್ ಮಾಡಿದೆ. ಅದೇ ರೀತಿ ರೋಬಸ್ಟ 3 ವೆರೈಟಿಗಳನ್ನು ರಿಲೀಸ್ ಮಾಡಿದೆ. ಒಟ್ಟಾರೆಯಾಗಿ CCRI ವ್ಯಾಪ್ತಿಯಲ್ಲಿ ಸುಮಾರು 5 ರಾಜ್ಯಗಳಲ್ಲಿ ಉಪಸಂಶೋಧನಾ ಕೇಂದ್ರಗಳಿದೆ. ಚಟ್ಟಹಳ್ಳಿಯಲ್ಲಿ ಈಗ ನಾವು ಟಿಶ್ಯೂ ಕಲ್ಚರ್ ಲ್ಯಾಬನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆ ಕ್ಲೈಮೇಟ್ ರೆಸಿಲೆಂಟ್ ವೆರೈಟಿ, ಅಂದರೆ ಇತ್ತೀಚಿನಲ್ಲಿ ಹವಾಮಾನ ಬದಲಾವಣೆ ಆಗುತ್ತಿರೋದಕ್ಕೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಇರೋ ವೆರೈಟಿಗಳಿಗೆ ಒಂದು ಬ್ಲಾಕನ್ನು ಮಾಡಿ ಅದ್ರ ಬಗ್ಗೆ ಒಂದು ಸೆಂಟ್ರನ್ನು ಮಾಡಿ ಕೆಲಸವನ್ನು ಅದನ್ನು ಹೇಗೆ ಅಂದರೆ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಜೊತೆಗೆ ಮಾಡಿಕೊಂಡು ಬೆಳೆಗಾರರೊಂದಿಗೆ ಮತ್ತು ಯಾರು ಆಸಕ್ತಿ ಇದ್ದಾರೆ ಅವರೊಂದಿಗೆ ಇಟ್ಕೊಂಡು ಆ ಮಾಡೆಲನ್ನು ಮಾಡಿದ್ದೀವಿ, ಒಂದು ಡಿವಿಷನನ್ನು ಮಾಡಿದ್ದೀವಿ. ಅದೇ ರೀತಿ ನಮಗೆ CCRI ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ. ಅಲ್ಲಿ ನೂರಾರು ವಿಜ್ಞಾನಿಗಳು ಮತ್ತು ನಿರ್ದೇಶಕರು ನಮ್ಮ ಕಾಫಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆ ದಿಕ್ಕಿನಲ್ಲಿ ನಾವು ನವೆಂಬರ್ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. 100 ವರ್ಷ ಆಗ್ತಾ ಇದೆ. ಕೇಂದ್ರ ವಾಣಿಜ್ಯ ಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಸೊ ಇವರೆಲ್ಲ ಬಂದಾಗ ಮತ್ತೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು MP ಗಳಿರ್ಬೋದು, ವಿವಿಧ ರಾಜ್ಯದ ಕಾಫಿಗೆ ಏನು ಏರಿಯಾಕ್ಕೆ ಬರ್ತಾರೆ ಆ MP ಗಳು ಮತ್ತು MLAಗಳು ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಕಾರ್ಯಕ್ರಮ ಹೇಗಿರುತ್ತೆ ಅಂದರೆ ನಾನು ಹೇಳಿದೆ 7 lakh ಟನ್ಸಿಗೆ ನಾವು ಗುರಿಯನ್ನು ಇಟ್ಕೊಂಡಾಗ ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳು ಸುಮಾರು 10 ಸೆಮಿನಾರ್ಗಳಿರುತ್ತೆ. ಆ ಸೆಮಿನಾರ್ಗಳು ಇವೆಲ್ಲದಕ್ಕೂ ಪೂರಕವಾಗಿರುತ್ತೆ. ಹೇಗೆ ಅಂದರೆ ಮತ್ತೆ ಇದ್ರ ಜೊತೆಗೆ ನಾವು ಕಾಫಿ ಮಂಡಳಿಯಲ್ಲಿ ಏನಾದರೂ ಒಂದು ಹೊಸದನ್ನು ಕೊಡಬೇಕು ಅಂತ ಇಟ್ಕೊಂಡು ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ಬಯೋಚಾರ್ ವಿತ್ ಟ್ರೈಕೋಡರ್ಮಾ ಅಂತ ಹೊಸ ಪ್ರಾಡಕ್ಟನ್ನು ರಿಲೀಸ್ ಮಾಡ್ತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ ಇದುವರೆಗೆ ಕಾಫಿಗಿಲ್ಲ, ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಹೊಸ ವೆರೈಟಿ ಕಾಫಿಯನ್ನು ಅರೇಬಿಕಾನ ರಿಲೀಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಹೊಸ ಟೆಕ್ನಾಲಜಿಗಳನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಮಾಡೆಲ್ ಬ್ಲಾಕ್ಸ್ಗಳು, ಅಂದರೆ ರೈತರೇ ಕಾಫಿಯೊಂದಿಗೆ ಬೇರೆ ಬೆಳೆಗಳನ್ನು ಯಾವ ರೀತಿ ಮಾಡೆಲಲ್ಲಿ ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ, ಆ ಥರ ಮಾಡೆಲ್ ಬ್ಲಾಕ್ ಮಾಡಿದರೆ ಅಲ್ಲಿಗೆ ಬೆಳೆಗಾರರು ಬಂದು ಯಾವ ರೀತಿ, ಯಾಕೆಂದರೆ ತುಂಬ ಸತಿ ನಮ್ಮ ರೈತರು ಏನು ಮಾಡ್ತಾರೆ, ಬ್ಲೈಂಡಾಗಿ ಮಾಡ್ತಾರೆ. ಅಂದರೆ ಸ್ಪೇಸಿಂಗ್ ಎಲ್ಲ ಬಹಳ ಇಂಪಾರ್ಟೆಂಟು. ಸೊ ಎರಡೂ ಕ್ರಾಪ್ ಆಗಲ್ಲ. ಸೊ ಇದನ್ನು ನಾನು ಅಧ್ಯಕ್ಷನಾದ ಮೇಲೆ ಕೇರಳ, ತಮಿಳುನಾಡಲ್ಲಿ ಹೋದ್ಮೇಲೆ ಅಲ್ಲಿ ರೈತರನ್ನು ನೋಡಿ ಅವರ ಹೆಸರಲ್ಲೇ ಒಂದು ಬ್ಲಾಕನ್ನು ಮಾಡ್ತಾ ಇದ್ದೀವಿ. ಮತ್ತು 100 ರೈತರ ಯಶಸ್ವಿ ರೈತರು ಭಾರತದ, ಅಂದರೆ ಅವ್ರ ಹತ್ರ ಏನಾದ್ರು ಒಂದು ಇಂಪಾರ್ಟೆಂಟ್ ಇರಬೇಕು, ಟೆಕ್ನಿಕಲ್ ಆಸ್ಪೆಕ್ಟ್ ಇದ್ದು, ಅವರು ಇದರಲ್ಲಿ ಬುಕ್ಕನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಕಾರ್ಯಕ್ರಮವನ್ನು ಒಂದು ಸುಂದರವಾಗಿ ಮತ್ತು ಮುಂದಿನ 100 ವರ್ಷಕ್ಕೆ ಏನು ಬೇಕು ಅದನ್ನು ಒಂದು ವಿಶ್ವಾಸವನ್ನು, ಯುವಕರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸುವ ಪ್ರಯತ್ನದ ಫಲವಾಗಿ, ಯಾಕೆಂದರೆ ಯುವಕರು ಮತ್ತೆ ಕೃಷಿಗೆ ಬಂದರೆ ಮಾತ್ರ ಇಲ್ಲಿ ಬದಲಾವಣೆಗಳು ಸಾಧ್ಯತೆಗಳು. ಸೊ ಆ ಬದಲಾವಣೆಗೆ ಪೂರಕವಾಗಿ ಇತಿಹಾಸ 100 ವರ್ಷ ಆಗಿದೆ, ಭವಿಷ್ಯದ 100 ವರ್ಷಕ್ಕೆ ನಾವು ಒಂದು ಅಡಿಗಲ್ಲನ್ನು ಹಾಕ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ಬೋದು. ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಬೆಳೆಗಾರರ ಸಂಘಗಳಿದ್ದಾವೆ, ಬೆಳೆಗಾರರ ಒಕ್ಕೂಟವೂ ಕೂಡ ಇದೆ. ಇವ್ರ ಜೊತೆಗೆ ಸಂಯೋಜನೆ ಅಥವಾ ಅವ್ರ ಜೊತೆಗಿನ ಒಂದು ಒಡನಾಟ ಮಂಡಳಿಯದ್ದು ಹೇಗಿದೆ? ಅವರು ಕೂಡ ಶ್ರಮಿಸ್ತಾ ಇದ್ದಾರೆ ನಮ್ಮ ಕಾಫಿಯ ಒಂದು ಬೆಳವಣಿಗೆಗಾಗಿ. ಈ ನಿಟ್ಟಿನಲ್ಲಿ ಅವ್ರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ ಕಾಫಿ ಬೆಳೆಗಾರ ಸಂಘಟನೆಗಳನ್ನು ನಾವು ಯಾವತ್ತೂ ಬಿಡಬಾರ್ದು. ಯಾಕೆಂದರೆ ಕಾಫಿ ಬೆಳೆಗಾರ ಅಧ್ಯಕ್ಷ ಆಗಬೇಕು ಅಂತ ಕಾಫಿ ಬೆಳೆಗಾರ ಸಂಘಟನೆಯಿಂದನೇ ಬಂದಿದ್ದು, ಅದು ಕೇಂದ್ರ ಸರ್ಕಾರ ಒಪ್ಪಿ ಇವತ್ತು ನಾನು ಅಧ್ಯಕ್ಷನಾಗೋದ ಕಾರಣಕ್ಕೆ ಬೆಳೆಗಾರ ಸಂಘಟನೆಗಳು ಪ್ರತಿಯೊಂದು ಹಂತದಲ್ಲೂ ಬೆಳೆಗಾರ ಸಂಘಟನೆಯನ್ನು ವಿಶ್ವಾಸವನ್ನು ತೆಗೆದುಕೊಳ್ತಿದ್ದೀವಿ. ಈಗ ಏನು ಬಾಳೆಹೊನ್ನಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ, ಎಲ್ಲದಕ್ಕೂ ಒಂದು ಕಮಿಟಿಗಳನ್ನು ಮಾಡಿದ್ದೀವಿ. ಅದಕ್ಕೆ ಆಸಕ್ತರು ಯಾರು ಬೇಕೋ ಅವರು ಅದರಲ್ಲಿ ಇದ್ದಾರೆ. ಅದು ಒಂದು ಮೇನ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ಸೆಮಿನಾರ್ಗಳ ಸಬ್ಜೆಕ್ಟ್ ಸೆಲೆಕ್ಷನ್ ಇರ್ಬೋದು, ಅಥವಾ ಅಲ್ಲಿ ವಸತಿ ಇರ್ಬೋದು, ಅಥವಾ ಪಾರ್ಕಿಂಗ್ ಇರ್ಬೋದು. ಪ್ರತಿಯೊಂದಕ್ಕೂ ಬೆಳೆಗಾರರ ಸಂಘಟನೆಗಳ ನಾವು ಸಪೋರ್ಟನ್ನು ತೆಗೆದುಕೊಳ್ತಿದ್ದೀವಿ. ಈಗ ವಾಕ್ ವಿತ್ ಕಾಫಿ ಅಂತ ಏನು ಹೇಳ್ತಿದ್ವಿ, ಅದು ಸಂಘಟನೆಗಳೇ ಮಾಡ್ತಾ ಇರೋದು, ನಾವು ನಿಮಿತ್ತ ಮಾತ್ರ. ಆದರೆ ನಾವೊಂದು ಗೈಡ್ಲೈನನ್ನು ಮಾಡಿದ್ದೀವಿ, ಒಂದು ಕಾಫಿ ಮಂಡಳಿ ಗೈಡ್ಲೈನನ್ನು ಮಾಡಿದೆ, ನಾವು ಈ ರೀತಿ ಕಾರ್ಯಕ್ರಮ ಈ ವರ್ಷ ಮಾಡೋಣ ಅಂತ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಬೆಳೆಗಾರ ಸಂಘಟನೆಯ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಮುಂದುವರಿಸ್ತಾ ಇದ್ದೀವಿ, ನಮ್ಮ ಹೆಜ್ಜೆಗಳನ್ನು ಹಾಕ್ತಾ ಇದ್ದೀವಿ. ಈ ಒಂದು ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ಕಾಫಿಯನ್ನು ಬಳಕೆ ಮಾಡ್ತಕ್ಕಂಥ ಜನಸಾಮಾನ್ಯರಿಗೆ, ಕಾಫಿ ಬೆಳೆಗಾರರಿಗೆ, ಕಾಫಿಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತಾವು ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಿದೆ, ಬೆಳೆಗಾರರಿಂದ ಬಳಕೆದಾರರಿಗೆ ನಡೆಯುವ ಇದೊಂದು ಕಾರ್ಯಕ್ರಮ.
ಬೆಳೆಗಾರರು ಬಳಕೆದಾರರಿಗೆ ರೀಚ್ ಆಗ್ಬೋದು, ಬಳಕೆದಾರರು ಬೆಳೆಗಾರರಿಗೆ ರೀಚ್ ಆಗೋಂಥ ಒಂದು ಕಾರ್ಯಕ್ರಮ. ಅದು ಮಧ್ಯದಲ್ಲಿ ಸಾಕಷ್ಟು ಬರ್ತಾರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಕ್ಯೂರರ್ಸ್ ಇರ್ಬೋದು, ಎಕ್ಸ್ಪೋರ್ಟರ್ಸ್ ಇರ್ಬೋದು, ಮತ್ತು ಕೆಫೆ ಓನರ್ಸ್ ಇರ್ಬೋದು. ಇವರೆಲ್ಲರ ಸಹಾಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ತೀವಿ ಅಂತ ನಂಬಿಕೆ ಇದೆ. ಮತ್ತು ಈ ವರ್ಷದ ಕಾರ್ಯಕ್ರಮ ನಮ್ಮದು ಏನು ಅಂದರೆ ಧ್ಯೇಯವಾಕ್ಯ ವಾಕ್ ವಿತ್ ಕಾಫಿ ಅಂತ. ಅಂದರೆ ಇದು ನಮ್ಮ ಕೇಂದ್ರೀಯ ಸಂಶೋಧನಾ ಕೇಂದ್ರದ 100 ವರ್ಷಗಳ ವಸಂತ ನಡೀತಾ ಇರೋದ್ರಿಂದ ಅದಕ್ಕೆ ಸಪೋರ್ಟಿವ್ ಆಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು, ಮತ್ತು ಭಾಗವಹಿಸಿ ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆಯ ಮೆಸೇಜನ್ನು ಕೊಡಬೇಕು. ಕಾಫಿಯಲ್ಲಿ ಇರುವ ಆರೋಗ್ಯದ ಅಂಶಗಳನ್ನು ನಾವು ಹೇಳಬೇಕು. ಅದರಿಂದ ನಮ್ಮ ಮುಂದಿನ ಯುವಕರಿಗೆ ಹೆಚ್ಚು ಪ್ರೇರಣಾದಾಯಕ ಇರುತ್ತೆ, ಮತ್ತು ಅವರು ಮತ್ತೆ ಕಾಫಿ ಕೃಷಿಗೆ ಬಂದರೆ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣುತ್ತೆ ಅಂತ ಹೇಳ್ತಾ, ತಾವೆಲ್ಲರೂ ಈ ಅಕ್ಟೋಬರ್ 1 ಏನು ನಡೆಯುತ್ತೆ ಅಂತಾರಾಷ್ಟ್ರೀಯ ಕಾಫಿ ದಿವಸ, ಅದರಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ತಮ್ಮ ಹೆಜ್ಜೆಗಳನ್ನು ನಮ್ಮೊಂದಿಗೆ ಹಾಕಿ ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಈ ಕಾಫಿ ಬಳಕೆಯನ್ನು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಾಫಿ ಪ್ರಮೋಷನ್ ಕೌನ್ಸಿಲ್ ಅನ್ನುವಂಥದ್ದು ಒಂದು ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಬೆಳೆಗಾರರು ಏನಿದ್ದಾರೋ ಅದರಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರು ಇದನ್ನು ಹೆಚ್ಚು ಉತ್ತೇಜಿಸ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮಲ್ಲಿ ಈಗ ಕೊಡಗು ಇರ್ಬೋದು, ಸಕಲೇಶ್ಪುರ ಇರ್ಬೋದು, ಮತ್ತು ಕೇರಳದಲ್ಲಿರ್ಬೋದು, ಈ ಕೆಲವು ಭಾಗಗಳಲ್ಲಿ ನಮ್ಮ ಬೆಳೆಗಾರರ ಮಹಿಳೆಯರೇ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ. ಅದನ್ನು ಪ್ರಮೋಷನ್ ಮಾಡಬೇಕು ಅಂತ. ಆ ದಿಕ್ಕಿನಲ್ಲಿ ಅವರು ಯಾವುದೇ ಸಲಹೆ ಸಹಕಾರಗಳನ್ನು ಕೇಳಿದರೆ ಕಾಫಿ ಮಂಡಳಿಯಿಂದ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ಅವರು ಅವರ ವ್ಯಾಪ್ತಿಯನ್ನು ಇನ್ನಷ್ಟು ಹೆಚ್ಚುಕೊಂಡು ಮಾಡಬೇಕು, ಇನ್ನಷ್ಟು ಏನಾದ್ರು ಮಾಡಬೇಕು ಅಂತಂದರೆ ಕಾಫಿ ಮಂಡಳಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಅಂತ. ಮತ್ತು ಮಹಿಳೆಯರು ವಿಶೇಷವಾಗಿ ಈ ಥರ ಕಾರ್ಯಕ್ರಮವನ್ನು ಮಾಡೋದು ನಾವು ಅದಕ್ಕೆ ಬೆಂಬಲವನ್ನು ಕೊಡಲೇಬೇಕಾಗತ್ತೆ. ಯಾಕೆಂದರೆ ಅದು ಯಾವಾಗ ಕೃಷಿಯಲ್ಲಿ ಪುರುಷನೊಂದಿಗೆ ಮಹಿಳೆ ಸೇರಿದರೆ ಅದು ಹೆಚ್ಚು ಯಶಸ್ವಿ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವು ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಸಂಪೂರ್ಣ ಸಹಕಾರವನ್ನು ನೀಡ್ತೀವಿ ಅಂತ ಈ ಸಂದರ್ಭ ಹೇಳ್ತೀನಿ. ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ತಾವೇ ಬಿಡುವು ಮಾಡಿಕೊಂಡು ನಮ್ಮ ಆಕಾಶವಾಣಿಗೆ ಬಂದು ಅಂತಾರಾಷ್ಟ್ರೀಯ ಕಾಫಿ ದಿವಸದ ಬಗ್ಗೆ ಬಹಳ ವಿವರವಾದಂಥ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಜೊತೆಗೆ ಇವತ್ತು ಕಾಫಿ ಉದ್ಯಮ ಅನ್ನುವಂಥದ್ದು ಎಲ್ಲಿತ್ತು, ಎಲ್ಲಿಗೆ ಬಂದಿದೆ, ಮುಂದಿನ ದಿವಸಗಳಿಗೆ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಕನಸನ್ನು ಮಂಡಳಿ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಎಲ್ಲವುದನ್ನು ಕೂಡ ನಮ್ಮ ಬೆಳೆಗಾರರ ಮುಂದೆ, ನಮ್ಮ ಕೇಳುಗರ ಮುಂದೆ ಎಲ್ಲವುದನ್ನು ಕೂಡ ವಿವರವಾಗಿ ತಾವು ತಿಳಿಸ್ಕೊಟ್ರಿ. ತಮಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿಗೂ ಧನ್ಯವಾದಗಳು. ಮಧುಸೂದನ್ ಅವರು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ರಿ. ತಮಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.